स्वागत है आपका बी न्यूज नेशन में। मैं हूं आबिद हुसैन शेख। रोड का काम रुका, लोगों का गुस्सा भड़का। बीजापुर जिला चरचान ग्राम में बस स्टैंड से बाजार की ओर जाने वाले मुख्य रास्ते का काम दोस्ती सरकार में नागटान एमएलए देवानंद चौहान के द्वारा मंजूर किया गया था, जिसमें सिर्फ एक तरफ का काम पूरा हुआ है। मगर लोगों का आरोप है कि बीजेपी सरकार के आने के बाद सड़क के काम को पूरा होने से पहले ही रोक दिया गया, जिससे दुकान व्यापारियों को बहुत परेशानी हो रही है। लोग सरकार से गुहार लगा रहे हैं कि पक्ष से ऊपर उठकर लोगों की परेशानी को दूर करें। ओए भाई क्या ನೋಡ್ರಿ, ಇದು 6 ತಿಂಗಳ ಹಿಂದೆ ಸಮ್ಮಿಶ್ರ ಸರ್ಕಾರ ಇದ್ದಾಗ, ಜೆಡಿಎಸ್ ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಇದ್ದಾಗ ಇದು 3 ಕೋಟಿ ರೂಪಾಯಿ ಇದು ನಮ್ಮ ಪಟ್ಟಣ ಪಂಚಾಯತಿ ಇದು ರೋಡ್ ಸ್ಯಾಂಕ್ಷನ್ ಆಗ್ಯದ. ಇಲ್ಲಿ ಹಿಡ್ಕೊಂಡು ಬಸ್ ಸ್ಟ್ಯಾಂಡ್ ತನ. ಮತ್ತು ಇದು ಈಗಾಗಲೇ ಟೆಂಡರ್ ಆಗ್ಯದ. ಟೆಂಡರ್ ಆಗಿ ಹನುಮಂತ ಡಿನ್ಸಲಿ ಅವರಿಗೆ ಇದನ್ನು ಕ್ಲಾಸ್ 1 ಕಾಂಟ್ರಾಕ್ಟ್ದಾರರು ಅಧಿಕೃತವಾಗಿ ಅವರು ಟೆಂಡರ್ ಆಗಿ ಗುತ್ತಿಗೆ ಹಿಡಿದಾರೆ. ಮತ್ತು ಈಗಾಗಲೇ ಈ ಕೆಲಸ 3 ಕೋಟಿ ಹಣದೊಳಗೆ ಈಗ ಸರ್ಕಾರದಿಂದ 75 ಲಕ್ಷ ತನ ಅವರು ಅನುದಾನ ಬಿಲ್ ಬಿಡುಗಡೆ ಆಗ್ಯದ. ಮತ್ತು ಈಗ ಅವರು ಮೊದಲೇ ಗ್ರಾಮ ಪಂಚಾಯತಿ ಅಧ್ಯಕ್ಷ ಬಾಬುಗೌಡರ ಅವಧಿಯೊಳಗೆ ಅವರು ಮುಗಿಸ್ಬೇಕಂತೇಳಿ ಅದಕ್ಕೆ ಅವರು 2.5 ಕೋಟಿ ತನ ಅವರು ಹೆಚ್ಚುವರಿಯಾಗಿ ದುಡ್ಡು ಹಾಕಿನೂ ಕಾಮಗಾರಿ ನಿರ್ವಹಿಸ್ಯಾರ. ಈಗ ಏನಾಗ್ಯದ, ಈಗ BJP ಸರ್ಕಾರ ಬಂದಿದ್ದರಿಂದ ಇದು ರಾಜ್ಯ ಮಟ್ಟದೊಳಗೆ ಇಂಥವು ಏನು ಕೆಲಸಗಳನ್ನೆಲ್ಲ ಅರ್ಧ ಇದ್ದಿದ್ದರಿಂದ ಹಣ ಇಲ್ಲ ಅಂತ ಹೇಳ್ಕೊಂಡು ತಡೆಯಾಜ್ಞೆ ಮಾಡ್ಯಾರ. ಹೀಗಾಗಿ ಇದು ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ಲಿಕ್ಕತ್ತದ. ಹೋಗ್ಲಿಕ್ಕೆ ಬರ್ಲಿಕ್ಕೆ ರಸ್ತೆ ಒಳಗೆ ಈ ರಸ್ತೆ ಗುಂಡಿಗಳು ಅರ್ಧ ಆಗಿ ಇಟ್ಬಿಟ್ಟಾವ. ಇನ್ನು ಮೊನ್ನೆ ಹೆಣ್ಮಗಳು ಒಬ್ಬಕ್ಕೆ ರಸ್ತೆ ಗುಂಡಿ ಒಳಗೆ ಬಿದ್ದಕ್ಕೆಲ್ಲ ಪ್ರಾಣ ಕಳ್ಕೊಳ್ಳೋಂಥ ಪರಿಸ್ಥಿತಿ ಆಗ್ಯಾವ. ಅದಕ್ಕೆ ಇದು ಕೂಡಲೇ ಏನದ ಸರ್ಕಾರ ಇದನ್ನು ಮತ್ತೆ ಹೆಚ್ಚು ಈಗೇನು ತಡೆ ಹಿಡಿದಿದ್ದಂಥ ಕೆಲಸ ಏನಂದ್ರೆ ಪ್ರಾರಂಭ ಮಾಡಿ ಇದನ್ನು ಅನುಕೂಲ ಮಾಡಿಕೊಡ್ಬೇಕು. ಇದು ದೊಡ್ಡ ಮುಗಿಸ್ಕೊಡ್ಬೇಕನ್ನೋದು ನಿಮ್ಮ ವಿನಂತಿ. ನಮ್ಮ ದೊಡ್ಡ ಪಟ್ಟಣ ಪಂಚಾಯತಿ ಅದ, ಅದಕ್ಕೆ ವ್ಯಾಪಾರ ಕೇಂದ್ರ ಆಗಿದ್ದರಿಂದ ಇದು ತ್ವರಿತವಾಗಿ ಕೆಲಸ ಆಗ್ಲಿಕ್ಕೆ ಅನುವು ಮಾಡಿಕೊಡ್ಬೇಕಂತ ನಮ್ಮ ವಿನಂತಿ ಅದ. ನಿಮ್ಮ ಹೆಸರೇನ್ರಿ? ಶಿವಶಂಕರ್ ಡೋಣಾಜಿ ಭಟ್ಟ, ನಾನು ಸಾಮಾಜಿಕ ಕಾರ್ಯಕರ್ತ. ಭೀಮಾಶಂಕರ್ ವಾಡಿಕಿಂಡಿ, JDS अध्यक्ष. दयानंद शिंदे. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।